ಹೃದಯಾಘಾತದಿಂದ ತೆಂಗಿನಕಾಯಿ ವ್ಯಾಪಾರಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಚಿಕ್ಕಮಗಳೂರಿನ 26 ವರ್ಷದ ಹರೀಶ್ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ದಿನದಿಂದ ದಿನಕ್ಕೆ ರಾಜ್ಯವನ್ನ ಬೆಚ್ಚಿ ಬೀಳಿಸ್ತಿರುವಂತಹ ಹೃದಯಾಘಾತಕ್ಕೆ ಈಗ ಮತ್ತೊಂದು ಬಲಿಯಾಗಿದೆ. ಚಿಕ್ಕಮಗಳೂರಿನ 26 ವರ್ಷದ ಹರೀಶ್ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಶಿವಾನಿ ಗ್ರಾಮದ ಹರೀಶ್ ಸಾವನ್ನಪ್ಪಿದ್ದಾರೆ. ಇವತ್ತು ಬೆಳಗಿನ ಜಾವ ವಾಂತಿ ಮಾಡ್ಕೊಂಡಿದ್ರಂತೆ ಹರೀಶ್. ಗ್ಯಾಸ್ಟ್ರಿಕ್ ಅಂತ ಮಾತ್ರೆನ ಕೊಟ್ಟು ಮಲಗಿಸಿದ್ರು ಕುಟುಂಬಸ್ಥರು. ಏನಾಗಿಲ್ಲ, ಗ್ಯಾಸ್ಟ್ರಿಕ್ ಇರಬಹುದು ಅನ್ನೋ ಕಾರಣದಿಂದ ಒಂದು ಮಾತ್ರೆಯನ್ನು ಕೊಟ್ಟು ಮಲಗಿಸಿದ್ದಾರೆ. ಮತ್ತೆ ವಾಂತಿಯಾಗಿ ಕುಸಿದು ಬಿದ್ದು 26 ವರ್ಷದ ಹರೀಶ್ ಮೃತಪಟ್ಟಿದ್ದಾರೆ. ನಾವೇನು ಭಾವಚಿತ್ರದಲ್ಲಿ ನೋಡ್ತಾ ಇದ್ದೀವಿ, ಈತನೇ ಹರೀಶ್. ಚಿಕ್ಕಮಗಳೂರಿನ ತರೀಕೆರೆಯ ಶಿವಾನಿ ಗ್ರಾಮದವರು. 26 ವರ್ಷ ಈತನಿಗೆ. ವಾಂತಿಯಾಗಿದೆ, ಗ್ಯಾಸ್ಟ್ರಿಕ್ ಇರಬಹುದು ಅನ್ನೋ ಕಾರಣಕ್ಕೆ ಮಾತ್ರೆ ಕೊಟ್ಟು ಕುಟುಂಬಸ್ಥರು ಮಲಗಿಸಿದ್ದಾರೆ. ಬಟ್ ಆದ ಬಳಿಕ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಅಜಂಪುರ ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ಹರೀಶ್ ಕೊನೆಯುಸಿರೆಳೆದಿದ್ದಾರೆ. ಆತನ ಹೃದಯ ಬಡಿತವೇ ನಿಂತೋಗಿದೆ. ಕೇವಲ 26 ವರ್ಷ ಯುವಕ ಹೃದಯಾಘಾತಕ್ಕೆ ರಾಜ್ಯದಲ್ಲಿ ಮತ್ತೊಂದು ಬಲಿಯಾಗಿದೆ. ಚಿಕ್ಕಮಗಳೂರಿನ ತರೀಕೆರೆ ತಾಲೂಕಿನ ಶಿವಾನಿ ಗ್ರಾಮದವರು. ತೆಂಗಿನಕಾಯಿ ವ್ಯಾಪಾರಿಯಾಗಿದ್ದರು ಇವರು. ಅಜಂಪುರ ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ಹರೀಶ್ ಕೊನೆಯುಸಿರೆಳೆದಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.